जयकारा गुरुदेव का। जय जय गुरुदेव का। नमोस्तु महाराज, नमोस्तु। दर्शन आराम ಹವ್ಯಾರ್ಥ ಬಂಧುಗಳೇ, ತಾವೆಲ್ಲರೂ ಸಹ ಕಡಿಮೆ ಸಮಾಜ ಇದ್ರೂ ಸಹ ಚಿಕ್ಕದಾದಂಥ ಸುಂದರ ಮಂದಿರ ಮಾಡ್ಕೊಂಡಿದ್ರಿ. ಭಾಳ ನಿಮ್ಮ ಪುಣ್ಯದ ಯೋಗ ಭಾಳ ಐತಿ. ಎಷ್ಟು ಮನೆ ಇದೆ ಇಲ್ಲಿ? ಒಂದು 15-16 ಮನೆಯವರು ಭಾಳ ಸುಂದರವಾಗಿ ಮಂದಿರ ಮಾಡಿದ್ರಿ. ಮಹಾವೀರ ಭಗವಂತರ ಚಿನಾಲಯ ಮಾಡಿದ್ರಿ, ಮಾನಸ್ತಂಭ ಮಾಡಿದ್ರಿ, ಭಾಳ ಸುಂದರವಾಗೆಲ್ಲ ಮಾಡಿದ್ರಿ. ತಾವೆಲ್ಲರೂ ಸಹ ತಾವಿರುವಂಥ ಸ್ಥಾನದಲ್ಲಿ ಕುಲದೇವರ ಆರಾಧಕರನ್ನು ಸ್ಥಾಪನೆ ಮಾಡಿದ್ರಿ. ಬಹಳ ಪುಣ್ಯದಿಂದ ಜೈನ ಕುಲ ಪ್ರಾಪ್ತವಾಗಿತ್ತು. ಅದೆಷ್ಟೋ ಜನ್ಮದ ಪುಣ್ಯದಿಂದ ಜೈನ ಧರ್ಮ, ಜೈನ ಕುಲ ಮತ್ತು ದೇವಶಾಸ್ತ್ರ ಗುರುಗಳ ಸಾನ್ನಿಧ್ಯ ಪ್ರಾಪ್ತವಾಗಿದೆ. ಪ್ರತಿದಿನ ನೀವಿರುವಂಥ ಸ್ಥಾನದಲ್ಲಿ ಜಿನಾಲಯ ಆಗ್ಬೇಕಂತ ಹೇಳಿದ್ರೆ ನಿಮ್ಮ ಬಹಳ ಸಾತಿಶಯ ಪುಣ್ಯ ಇದ್ದಾಗ ಮಾತ್ರ ಆಗ್ತದೆ. ಬಂಧುಗಳು, ಎಷ್ಟೋ ಹಣ ಇದ್ದವರಿಗೂ ದಿನಮಂದಿರ ಕಟ್ಟಲಿಕ್ಕೆ ಆಗೋಲ್ಲ, ಪುಣ್ಯ ಇದ್ದರಿಗೆ ಮಾತ್ರ ಆಗ್ತದೆ. ಬಂಧುಗಳು, ಅಂತ ಪುಣ್ಯಾತ್ಮ ಜೀವಿಗಳಿದ್ರಿ. ತಾವು ಜೈನ ಕುಲದಲ್ಲಿ ಜನ್ಮ ಪಡೆದಿದ್ರಿ. ಪ್ರತಿದಿನ ಕುಲಾಚಾರಗಳನ್ನು ಪಾಲನೆ ಮಾಡಬೇಕು, ಜಿನದರ್ಶನ ಮಾಡಬೇಕು. ಜಿನೇಂದ್ರ ಭಗವಂತನ ದರ್ಶನ ಮಾಡದೇ ನೀರು ಕುಡಿಬಾರದು. ನಮ್ಮೆಲ್ಲರ ಮನೆಯೂ ಸಹ ಮಂದಿರದ ಅಕ್ಕಪಕ್ಕದಲ್ಲೇ ಇದೆ. ಎಲ್ಲ ಮಂದಿ ಮನೆಯ ಮುಂಭಾಗದಲ್ಲಿ ಮೇಲೆ ಧರ್ಮ ಧ್ವಜವನ್ನು ಹಾಕಿದ್ರಿ. ಬಹಳ ಪ್ರಶಂಸನೀಯವಾದಂಥದ್ದಿದೆ. ಮನೆಯ ಮುಂಭಾಗದಲ್ಲಿ ಧರ್ಮದ ಧ್ವಜವನ್ನು ಹಾಕುವಂಥದ್ದು ಬಹಳ ಒಳ್ಳೆಯದಿದೆ. ಜಿನದರ್ಶನ ಪ್ರತಿದಿನ ಮಾಡಬೇಕು. ಜಿನೇಂದ್ರ ಭಗವಂತ ದರ್ಶನ ಇಲ್ಲದೆ ಊಟ ತಿಂಡಿ ನೀರನ್ನು ಕುಡಿಬಾರದು. ಎಷ್ಟು ಜನ ದಿವಸ ದರ್ಶನ ಮಾಡೋರು, ಎಷ್ಟು ಜನ ಬೆಳಿಗ್ಗೆ ಭಗವಂತ ದರ್ಶನ ಮಾಡದೆ ನೀರು ಕುಡಿದವರು ಎಷ್ಟು ಜನ ಇದಿರಲಿ? ಮಂದಿರ್ಗೆ ಎಷ್ಟು ಜನ ಬರ್ತೀರಾ ಡೈಲಿ? ಪ್ರತಿದಿನ ಜಿನೇಂದ್ರ ಭಗವಂತರ ದರ್ಶನ ಮಾಡುವಂತವರು ಎಷ್ಟು ಜನ ಇದಿರಿ? ಎಷ್ಟು ಜನ ದರ್ಶನಕ್ಕೆ ಬರ್ತೀರಿ ಇಲ್ಲಿ ದಿವಸ? ಕೈ ಎತ್ರಿ. ಡೈಲಿ ಬರೋರು ಎಷ್ಟು ಜನ? ಕೈ ಎತ್ರಿ. ಪ್ರತಿದಿನ ನೋಡ್ರಿ, ಊರಾಗಿದ್ರ ಸ್ವಾಸ್ಥ್ಯ ಸರಿ ಇದ್ರ, ಆರೋಗ್ಯ ಸರಿ ಇದ್ರ ಪ್ರತಿದಿನ ಭಗವಂತರ ದರ್ಶನ ಮಾಡಿ ನಾವು ನೀರು ಕುಡಿತೀವಿ, ಊಟ ಮಾಡ್ತೀವಿ ಅನ್ನೋಂತ ಎಷ್ಟು ಜನ ಇದೀರಿ? ಎಷ್ಟು ಜನ ಊರಾಗ ಇದ್ದಾಗ ಹೇಳ್ತೀವಿ ನಾವು ಬೆಳಗ್ಗೆ ಮಾಡ್ತೀರಿ? ಧನ್ಯವು. ಅಜ್ಜಿ ಒಬ್ಬರು ದರ್ಶನ ಮಾಡೋರು ಇದಾರ. ಕೇಳ್ರಿ, ಬೇಕಾದ ತ್ರಾಸಿರ್ಲಿ, ಬಹಳ ಪುಣ್ಯದಿಂದ ಬಂಧುಗಳೇ ಜೈನ ಕುಲ ಪ್ರಾಪ್ತವಾಗಿದೆ. 3 ಲೋಕದಲ್ಲಿ ಶ್ರೇಷ್ಠವಾಗಿರುವಂತ ಜೈನ ಕುಲ. ತಾವೆಲ್ಲರೂ ಜೈನರು ಹೇಗಾದ್ರಿ? ನಿಮ್ಮ ಹಣೆ ಮೇಲೇನು ಜೈನರ ಪಟ್ಟಿ ಇದೇನ, ಹೆಸರಿದೇನ್ರಿ? ಇವ್ರು ಜೈನರು, ಇವ್ರು ಕ್ರಿಶ್ಚಿಯನ್ರು, ಇವ್ರು ಮುಸಲ್ಮಾನರು, ಇವ್ರು ಹಿಂದೂಗಳು ಅನ್ನಂತ ಏನೋ ಪಟ್ಟಿ ಐತೇನ್ರಿ ಹಣೆ ಮೇಲೆ? ಮತ್ತೆ ಹೇಗಾದ್ರಿ ನೀವು? ಜಿನೇಂದ್ರ ಭಗವಂತರ ಜೈನ ಧರ್ಮವನ್ನು ಪಾಲನೆ ಮಾಡುವುದರಿಂದ ನೀವೆಲ್ಲ ಜೈನ ಶ್ರಾವಕರಾದ್ರಿ, ಸಾವಕಿಯರಾದ್ರಿ. ಜೈನ ಕುಲಾಚಾರಗಳನ್ನು ಪಾಲನೆ ಮಾಡಬೇಕು. ನಿಮ್ಮ ಕುಲ ಜೈನ ಕುಲ ಇದೆ. ಕುಲದೇವರಾದಂತ ಜಿನೇಂದ್ರ ಭಗವಂತರ ದರ್ಶನ ಮಾಡಬೇಕು. ಜಿನೇಂದ್ರ ಭಗವಂತರ ದರ್ಶನ ಮಾಡದೆ ಬಾಯಿಗೆ ನೀರು ಹಾಕಬಾರ್ದು, ಊಟ ಮಾಡಬಾರ್ದು. ನೋಡ್ರಿ, ಮುಸ್ಲಿಮರು ಶುಕ್ರವಾರ ದಿವಸ ಕಂಪಲ್ಸರಿ ಹೋಗ್ತಾರ, ಪ್ರತಿದಿನನೂ ಹೋಗ್ತಾರ. ಕೇಳ್ರಿ, ಆದ್ರ ಕಮ್ಮಿ ಅಂದ್ರೆ ನೀವು ಪ್ರತಿ ದಿನ ಬರಬೇಕು. ಒಂದು ವಾರದ ಒಂದು ದಿವಸ ಅಭಿಷೇಕ ಮಾಡಬೇಕು, ಪೂಜೆ ಮಾಡಬೇಕು. ನೀವೇ ಅಭಿಷೇಕ ಪೂಜೆ ಮಾಡಿ ಪ್ರಶಸ್ತವಾದಂಥದ್ದು ಜಿನೇಂದ್ರ ಭಗವಂತರ ಅಭಿಷೇಕ ಶ್ರಾವಕರಿಗೆ ಮಾಡಿ ಹೇಳಿದ್ದಾರೆ ಆಚಾರ್ಯ ಭಗವಂತರು. ಅಭಿಷೇಕ ಪೂಜೆಯನ್ನು ನೌಕರಗಳಿಗೆ ಮಾಡ್ಸಕ್ ಹೇಳಿಲ್ಲ. ದಾನ ಮತ್ತು ಪೂಜೆಯನ್ನ ಸ್ವತಃ ತಮ್ಮ ಕೈಯಿಂದ ಮಾಡಬೇಕು ಅಂತ ಹೇಳಿದ್ದಾರೆ. ಸತ್ಪಾತ್ರಕ್ಕೆ ದಾನವನ್ನ ಮತ್ತು ಜಿನೇಂದ್ರ ಭಗವಂತರ ಪೂಜಾ ಅಭಿಷೇಕಗಳನ್ನ ಶ್ರಾವಕರ ಸತ್ಕ್ರಿಯೆಗಳಲ್ಲಿ ಒಂದಾಗಿದೆ. ಪ್ರತಿದಿನ ಎಲ್ಲವೂ ಮಾಡ್ಬೇಕು. ಇದನ್ನ ನೌಕರರಿಗೆ ಮಾಡಿಸಿದ್ರೆ ಬಹಳ ದೋಷ ಆಗ್ತದೆ. ಸ್ವತಃ ನೀವು ಮಾಡ್ಬೇಕಲ್ಲ.
ಹಾಗೆ ಬೇರೆ ಕೆಲಸಗಳ ಆರಂಭಗಳಿದೆ, ಬೇರೆ ನೌಕರಿ ಮಾಡಿಸ್ರಿ. ಅದರ ದಾನ ಮತ್ತು ಪೂಜೆಯನ್ನು ಆಚಾರ್ಯ ಭಗವಂತ ಹೇಳ್ತಾರೆ, ಸ್ವತಃ ನಿಮ್ಮ ಕೈಯಿಂದನೇ ಮಾಡ್ರಿ, ನಿಮ್ಮ ಕೈಗಳು ಪವಿತ್ರವಾಗ್ತದೆ. ಕಣ್ಣುಗಳಿದ್ದಕ್ಕೆ ಕಣ್ಣು ಪವಿತ್ರವಾಗ್ತದೆ. ಜಿನೇಂದ್ರ ಭಗವಂತರ ದರ್ಶನವನ್ನ ಮಾಡೋದ್ರಿಂದ ದರ್ಶನ ಮಾತ್ರದಿಂದಲೇ ಅಸಂಖ್ಯಾತ ಕರ್ಮಗಳ ನಿರ್ಜರಿ ಆಗ್ತದೆ. ಸಾಮಾನ್ಯ ಅಲ್ಲ, 3 ಲೋಕದ ನಾಥರಿದ್ದಾರವರು, ವೀತರಾಗ್ ಭಗವಂತರಿದ್ದಾರೆ. ದರ್ಶನಂ ದೇವದೇವಸ್ಯ ದರ್ಶನಂ ಪಾಪನಾಶನಂ ದರ್ಶನಂ ಸ್ವರ್ಗ ಸೋಪಾನಂ ದರ್ಶನಂ ಮೋಕ್ಷ ಸಾಧನಂ. ಜಿನೇಂದ್ರ ಭಗವಂತರ ದರ್ಶನವನ್ನು ಮಾಡುವುದರಿಂದ ಪಾಪವೆಲ್ಲವೂ ನಾಶವಾಗ್ತದೆ. ದರ್ಶನ ಮಾಡುವಂತವರಿಗೆ ಸ್ವರ್ಗಕ್ಕೆ ಮೆಟ್ಟಿಲು ಪ್ರಾಪ್ತವಾಗ್ತದೆ, ಅಂದ್ರೆ ಸ್ವರ್ಗ ಹತ್ರ ಆಗ್ತದೆ. ಅಷ್ಟೇ ಅಲ್ಲ, ದರ್ಶನ ಮಾಡುವಂತ ಭವ್ಯಾತ್ಮರಿಗೆ ಕೊನೆಗೆ ಒಂದು ದಿವಸ ಮೋಕ್ಷನೂ ಪ್ರಾಪ್ತವಾಗ್ತದೆ. ಯಾರಿಗೆ ಮಂದಿರ ದೂರ ಆಗ್ತದೆ, ಮಂದಿರ ಅಕ್ಕಪಕ್ಕದಲ್ಲೇ ಮನೆ ಇದೆ, ಜಿನೇಂದ್ರ ಭಗವಂತರ ದರ್ಶನ ಮಾಡೋಲ್ಲ, ಹೊಲ ಮನೆ ನೌಕರಿ ಹಾಗೆ ಆ ಕೆಲಸ ಈ ಕೆಲಸ ಅಂತೇಳಿ ಯಾರು ಧರ್ಮ ಪುರುಷಾರ್ಥವನ್ನು ಮಾಡೋಲ್ಲ ಅಂತವರು ಎಲ್ಲ ಜೀವನ. ಯಾರು ಜಿನೇಂದ್ರ ಭಗವಂತರ ದರ್ಶನ ಮಾಡ್ತಾರೆ, ಪೂಜಾ ಮಾಡ್ತಾರ, 3 ಲೋಕದಾಗ ಅವರು ಹೀರೋನ. ಏನಿದ್ರೆ ಅವರು ಹೀರೋ ಆಗಿರೋರು. ಜಿನೇಂದ್ರ ಭಗವಂತರನ್ನ ದರ್ಶನ ಮಾಡ್ಬೇಕು. ಜಿನೇಂದ್ರ ಭಗವಂತ ದರ್ಶನ ಮಾಡದೆ ಬಾಯಿಗೆ ನೀರು ಹಾಕಬಾರ್ದು. ಯಾರಿಗೆ ಮಂದಿರ ದೂರ ಆಗ್ತದೆ, ಹೊಲ ಐತಿ, ಹೊಲ ಐತಲ್ಲ, ಹೊಲ ಯಾರು ನಿಮಗೆ ಇರ್ಬೇಕು, ಮತ್ತ ಸಾಧುಗಳಿಗೆ ಹೊಲ ಇರಂಗಿಲ್ಲ, ಶ್ರಾವಕರಿಗೆ ಹೊಲ ಇರುತ್ತೆ. ಹೊಲ ಅಂಗಡಿ ಬಿಸ್ನೆಸ್ಸು ಎಲ್ಲ ತಾಪತ್ರೆಗಳು ಯಾರಿಗೆ ಇದಾವ್ರಿ? ಶ್ರಾವಕರಿಗೆ ಇದಾವಲ್ಲ. ಎಲ್ಲ ರೀತಿ ಎಲ್ಲ ಆರಂಭ ಮಾಡ್ಯಾರ ನೀವು, ಇದಾವ ನಿಮ್ಗೆ. ಅದರೊಂದಿಗೆ ಧರ್ಮವನ್ನ ಮಾಡಬೇಕು. ಧರ್ಮ ಮಾಡಿದಾಗ ಮಾತ್ರ ನಿಮ್ಗೆಲ್ಲ ಕೆಲಸ ಕಾರ್ಯಗಳು ಮಂಗಲವಾಗ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ಶುಚಿಭೂತರಾಗಿ, ಅಂದ್ರೆ ಜಳಕ ಮಾಡಿಕೊಂಡು ಶುಚಿಯಾದಂತ ಬಟ್ಟೆಯನ್ನು ಹಾಕೊಂಡು ಮಂದಿರಕ್ಕೆ ಬರ್ಲಿಕ್ಕೆ ಒಂದು ಬಟ್ಟೆ ಇಟ್ಕೋಬೇಕು, ಶುಭ್ರವಾದಂತ ಬಟ್ಟೆಯನ್ನ ಹಾಕೊಂಡು ಬರಬೇಕು. ಪುರುಷರು ಅಭಿಷೇಕ ಮಾಡಿ ಹೋಗ್ಬೇಕು, ಸ್ವಲ್ಪ ಜಲವನ್ನು ಅಭಿಷೇಕ ಮಾಡಿ ಗಂಧೋದಕ್ಕೆ ಹಾಕೊಂಡು ಹೋಗ್ಬೇಕು. ಮಹಿಳೆಯರೆಲ್ಲ ದರ್ಶನ ಮಾಡ್ಕೊಂಡು ಗಂಧೋದಕ್ಕೆ ಹಚ್ಕೊಂಡು ಹೋಗ್ಬೇಕು. ಒಂದು ಅರಿಗೆವನ್ನಾದ್ರೂ ಕಮ್ಮಿ ಅರಿಗೆ ಹೋಗ್ಬೇಕು. ಭಗವಂತ ಒಂದು ಕುಂಜವನ್ನು ಏರಿಸಿ ತಗೋಬರ್ಬೇಕು ಮನೆಯನ್ನು. ಇಷ್ಟು ಮಾಡಕ್ಕಾಗಂಗಿಲ್ಲ ಅಂತ ಹೇಳಿದ್ರೆ ಆಚಾರ್ಯ ಹೇಳ್ತಾರೆ, ಜೈನ ಕುಲದಲ್ಲಿ ಜನ್ಮ ಕೊಡಲು ಸಹ ಏನು ಸಾರ್ಥಕತೆ ಇಲ್ಲ, ನಿಷಾದೆ. ಪ್ರತಿದಿನ ಅಭಿಷೇಕದ ದರ್ಶನ ಮಾಡಬೇಕು. ಆಗಿಲ್ಲ, ಅಭಿಷೇಕ ಮಾಡಕ್ಕಾಗಿಲ್ಲ, ದರ್ಶನರು ಮಾಡಿ ಹೋಗ್ಬೇಕು. ಎಷ್ಟು ಹೊತ್ತು ಬೇಕ್ರಿ ಇಲ್ಲಿ ಬರಕ? ಎಷ್ಟು ಹೊತ್ತು ಬೇಕ್ರಿ ಅಭಿಷೇಕ ದರ್ಶನ ಮಾಡಿ ಹೋಗ್ಲಿ? ಭಗವಂತರ ದರ್ಶನ ಮಾಡಕ್ಕೆ ಎಷ್ಟು ಹೊತ್ತು ಬೇಕ್ರಿ? ಹೋಗ್ಲಿ 5 ನಿಮಿಷ ತಗೊಳ್ರಿ, 10 ನಿಮಿಷ ತಗೊಳ್ರಿ. ಬರಕ ಹೋಗಕ್ಕೆ ಸೇರಿ ಇಲ್ಲಿ ಮಗಳಿಗೆ ಐತಿ ಮನೆ, ಇಲ್ಲಿ ನೋಡಿದ್ರೆ ಎಲ್ಲ ಇಲ್ಲೇ ಹಾಕ್ಯಾರ, ಮಗಳಿಗೆ ಮನೆ ಎಲ್ಲ 4 ಮನಿ ಊರಾಗದವಂತ, ಮತ್ತ ಬಾಕಿಯೆಲ್ಲ ಇಲ್ಲೇ ದರ್ಶನ ಮಾಡಿದೆ. ನೀವು ಭಗವಂತರ ದರ್ಶನ ಮಾಡ್ತಾ ಇದ್ರಿ, ಜಿನೇಂದ್ರ ಭಗವಂತರ ಆ ಧರ್ಮ ಪಾಲನೆ ಮಾಡ್ತಾ ಇದ್ರಿ ಅಂದ್ರೆ ನಿಮ್ಮ ಮಕ್ಕಳು ಪಾಲನೆ ಮಾಡ್ತಾರೆ. ನೀವು ಮಂದಿರ ನಿರ್ಮಾಣ ಮಾಡಿದ್ರಿ, ನಿಮ್ ಕಲ್ಯಾಣ ಆಗ್ತದ? ಇಲ್ಲ. ಮಂದಿರ ನಿರ್ಮಾಣವನ್ನು ಮಾಡ್ಕೊಳ್ಳಿದ್ರಿ, ಕಲ್ಯಾಣ ಮಾಡ್ಕೊಳ್ಳೋದಕ್ಕೆ ಏನಿದೆ ಒಂದು ಭಗವಂತ ನಿಮಿತ್ತರಾಗ್ತಾರೆ. ನಿಮಗೆ ಭಗವಂತರಿದ್ರೆ ನಿಮಗೆ ಭಾವನೆಗಳು ಉತ್ಕೃಷ್ಟವಾಗ್ತದೆ, ವಿಶುದ್ಧಿ ಆಗ್ತದೆ. ಅದ್ರ ಭಗವಂತ ಸ್ಥಾಪನೆ ಮಾಡಿದ ತಕ್ಷಣನೇ ವಿಶುದ್ಧಿ ಪ್ರಾಪ್ತವಾಗ್ತದೆ. ನಿಮಗೆ ಆಗಂಗಿಲ್ಲ. ಅದು ಬರಬೇಕು, ದರ್ಶನ ಮಾಡಬೇಕು, ಪೂಜಾ ಮಾಡಬೇಕು, ಭಕ್ತಿ ಮಾಡಬೇಕು. ದಿನದಲ್ಲಿ 24 ಗಂಟೆ ಇದಾವ. 24 ಗಂಟೆಯಲ್ಲಿ 10 ನಿಮಿಷ ಬಸ್ತಿ ಬರಕ್ಕೆ ಪುರ್ಸೋತಿಲ್ಲ, ಭಗವಂತರಿಗೆ ಒಂದು ಅರಿಯ ಕೊಡಕ್ಕೆ ಪುರ್ಸೋತಿಲ್ಲ ಅಂತ ಹೇಳಿದ್ರೆ ಅವ್ರು ಹೆಂಗೆ ಕಲ್ಯಾಣ ಆಗ್ಲಿಕ್ಕೆ ಸಾಧ್ಯ ಐತಿ? ಸಾಧ್ಯನೇ ಇಲ್ಲ. ಅದಕ್ಕಾಗಿ ಭಗವಂತನ ದರ್ಶನ ಮಾಡಬೇಕು, ಕುಲಾಚಾರ ಪಾಲನೆ ಮಾಡಬೇಕು. ಈ ಕುಲದಲ್ಲಿ ಜನ್ಮ ಪಡೆದ ಪ್ರತಿಯೊಬ್ಬರೂ ಸಹ ಕುಲಾಚಾರಗಳು ಯಾವ್ಯಾವ್ದಿವೆ? ಜೈನ ಕುಲಾಚಾರಗಳು. ತಾವೆಲ್ಲರೂ ಜೈನರಿದ್ದೀರಿ, ಜೈನ ಕುಲದವರಿದ್ದೀರಿ, ಜೈನ ಧರ್ಮವನ್ನು ಪಾಲನೆ ಮಾಡುವಂತ ಬಹಳ ಭವ್ಯಾತ್ಮರಿದ್ದೀರಿ ಬಂಧುಗಳು. ಕುಲಾಚಾರಗಳನ್ನು ಅವಶ್ಯವಾಗಿ ಎಲ್ಲರೂ ಪಾಲನೆ ಮಾಡಬೇಕು. ನೀವು ಪೂರ್ವದಲ್ಲಿ ಮಾಡಿರುವಂತಹ ಪುಣ್ಯದಿಂದ ಜೈನ ಕುಲ ಪ್ರಾಪ್ತವಾಗಿದೆ. ಆದರೆ ಜೈನ ಕುಲದಲ್ಲಿ ಜನ್ಮ ಪಡೆದು ಕುಲಾಚಾರ ಯಾರು ಮಾಡಂಗಿಲ್ಲ, ಅವರಿಗೆ ಮುಂದಿನ ಜನ್ಮದಲ್ಲಿ ಜೈನ ಕುಲ ಸಿಕ್ಕಕ್ಕೆ ಶಕ್ಯನೇ ಇಲ್ಲ. ಕಮ್ಮಿ ಆದ್ರೂ ಕುಲಾಚಾರ ಪಾಲನೆ ಮಾಡ್ತಾ ಇದ್ರಂದ್ರೆ ಮುಂದೂ ತಿರ್ಗಾ ಜೈನ ಧರ್ಮನೇ ಸಿಗ್ತತಿ. ಕುಲಾಚಾರಗಳು ಅಲ್ಲಿ ಹೇಳ್ತಾರೆ, ಪ್ರತಿದಿನ ಜಿನದರ್ಶನ ಮಾಡಬೇಕು. ಜಿನದರ್ಶನ ಮಾಡದೆ ಬಾಯಿಗೆ ನೀರು ಹಾಕಬಾರ್ದು.
ನೀವೆಲ್ಲ ದರ್ಶನ ಮಾಡ್ತೀವಿ ತಿಳ್ಕೊಂಡಿದ್ದು, ಮನೆ ಪಕ್ಕ ಬಸ್ತಿ ಪಕ್ಕದಲ್ಲೇ ಮನೆ ಇದಾವೆ ನಿಮ್ದು, ಎಲ್ಲ ಬಹಳ ಚಂದ, ಎಲ್ಲ ಚಲೋ. ಇಷ್ಟೆಲ್ಲ ಪ್ರಶಸ್ತಿ ಸಿಗಂಗೆ ಇಲ್ಲ ಸಿಟಿಯಾಗ. ಪ್ರಶಸ್ತಿ ಐತಿ, ವಾತಾವರಣ ಊರೆಲ್ಲ ಸ್ವಚ್ಛ ಐತಿ, ಪ್ರಶಸ್ತಿ ಐತಲ್ಲ, ಧ್ಯಾನ ಮಾಡಕ ಇಲ್ಲಿ ಬಂದಿರ ಎಲ್ಲ ಗಲಾಟೆ ಇಲ್ಲ, ಏನಿಲ್ಲ, ಬಹಳ ಪ್ರಶಸ್ತಿ ಐತಿ. ಸಿಟಿಯಾಗೆಲ್ಲ ಹೆಂಗೆ ಪ್ರಶಸ್ತಿ ಸಿಗಂಗಿಲ್ಲ, ಬಹಳ ಪ್ರಶಸ್ತವಾಗಿದೆ. ಹಾಗೆ ಪ್ರತಿದಿನ ಕುಲಾಚಾರದಲ್ಲಿ ಹೇಳಿದ್ರೆ ದಿನ ದರ್ಶನ ಮಾಡಬೇಕು, ಕುಲದೇವರ ದರ್ಶನ ಮಾಡಬೇಕು. ನಿಮ್ಮೆಲ್ಲರ ಕುಲದೇವರು ಯಾರಿದ್ದಾರೆ? ನಿಮ್ಮೆಲ್ಲರ ಕುಲದೇವರು, ಕುಲದೇವರು ಅಂತಾರಲ್ಲ, ಕುಲದೇವನ ಪೂಜೆ ಮಾಡ್ತಿರಲ್ಲ, ನೀವೆಲ್ಲರೂ ಜೈನ ಕುಲದವರಾಗಿದ್ರೆ ನಿಮ್ಮೆಲ್ಲರ ಕುಲದೇವರು ಜಿನೇಂದ್ರ ಭಗವಂತರಿದ್ದಾರೆ. ನಿಮ್ಮ ಕುಲ ಬೇರೆದಿದ್ರೆ ಬೇರೆ ಬೇರೆ ಇರ್ಬೋದು. ನೀವು ಜೈನ ಕುಲದವರೇ ಆದ್ರೆ, ನೀವೆಲ್ಲ ಜೈನರೇ ಆದ್ರೆ, ಜೈನ ಧರ್ಮದವರಿಗೆ, ಜೈನ ಕುಲದವರಿಗೆ ಕುಲದೇವರು ಯಾರಿದ್ದಾರೆ? ಜಿನೇಂದ್ರ ಭಗವಂತರು. 24 ತೀರ್ಥಂಕರರು ಕುಲದೇವರಿದ್ದಾರೆ. ಮಹಾವೀರ ಭಗವಂತರೊಬ್ಬರೇ ಅಲ್ಲ, ಎಲ್ಲ ತೀರ್ಥಂಕರು ಕುಲದೇವರೇ ಇದ್ದಾರೆ, ಜಿನೇಂದ್ರ ಭಗವಂತರೆಲ್ಲರೂ. ಹಾಗೆ ಕುಲದೇವರ ದರ್ಶನ, ಕುಲದೇವರ ದರ್ಶನವನ್ನು ಮಾಡುವಂಥದ್ದು, ಜಿನೇಂದ್ರ ಭಗವಂತನ ದರ್ಶನ ಮಾಡುವಂಥದ್ದು. ಮತ್ತು ನೀರು ಸೋಸಿ ಕುಡಿಯುವುದು. ಏನ್ ಮಾಡೋದು ಹೇಳ್ರಿ? ಕುಡಿಯುವಾಗ ನೀರನ್ನ ಸೋಸಿ ಕುಡಿಯುವಂಥದ್ದು. ಒಂದು ಹನಿ ನೀರಿನಲ್ಲಿ ವಿಜ್ಞಾನಿಗಳು ಹೇಳ್ತಾರೆ 36,450 ತ್ರಸಜೀವಿಗಳಿದಾವೆ ಅಂತೇಳಿ ವಿಜ್ಞಾನಿಗಳು ಹೇಳ್ತಾರೆ. ಆದ್ರೆ ನಮ್ಮ ಆಚಾರ್ಯರಿಗೆ ಹೇಳಿದ್ರೆ ಎಷ್ಟು ಜೀವ ಹೇಳಿದ್ರೆ ಅದ್ರಾಗೆ ಅನಂತ ಜೀವಿಗಳಿದಾವೆ, ಅದರಲ್ಲಿ ಅನಂತ ಜೀವಿಗಳಿದಾವೆ ಅದರಲ್ಲಿ. ಹಾಗಾಗಿ ನೀರನ್ನ ಸೋಸಿ ಕುಡಿಬೇಕು. ಏನ್ ಮಾಡ್ಬೇಕು? ನೀರು ಸೋಸದೆ ಕುಡಿಬಾರ್ದು. ರಾತ್ರಿ ಭೋಜನ ಮಾಡಬಾರ್ದು. ಏನ್ ಮಾಡಬಾರ್ದು? ಇದು ಜೈನ ಕುಲಾಚಾರ ಇದೆ. ರಾತ್ರಿಯಲ್ಲಿ ಭೋಜನ ಮಾಡಬಾರ್ದು. ರಾತ್ರಿಯಲ್ಲಿ ಯಾವುದೇ ಪ್ರಿಯ ಪದಾರ್ಥಗಳನ್ನು ಕುಡಿಬಾರ್ದು. ಹಾಲು, ಮಜ್ಜಿಗೆ, ನೀರು, ಎಳ್ನೀರು ಅದನ್ನು ಕುಡಿಬಾರ್ದು. ರಾತ್ರಿಯಲ್ಲಿ ಊಟ ಮಾಡಿದ್ರೆ ಮಾಂಸ ತಿಂದಷ್ಟು ದೋಷ ಆಗ್ತದೆ. ರಾತ್ರಿಯಲ್ಲಿ ನೀರನ್ನು ಕುಡಿದ್ರೆ ರಕ್ತ ಕುಡಿದಷ್ಟು ದೋಷ ಆಗ್ತದೆ ಅಂತ ಆಚಾರ್ಯ ಭಗವಂತರು ಹೇಳಿದ್ದಾರೆ. ಅದಕ್ಕಾಗಿ ಜೈನ ಕುಲದಲ್ಲಿ ಜನ್ಮ ಪಡೆದಂತ ಜೈನ ಕುಲದವರು ಜನಧರ್ಮ ಪಾಲನೆ ಮಾಡುವಂತರು ರಾತ್ರಿ ಭೋಜನ ಮಾಡಂಗಿಲ್ಲ, ನೀರು ಸೋಸದೆ ಕುಡಿಯಂಗಿಲ್ಲ, ಕುಲದೇವರ ದರ್ಶನ ಮಾಡದೆ ಅವರು ಊಟ ಮಾಡಂಗಿಲ್ಲ, ಮಧು ಮದ್ಯ ಮಾಂಸಗಳನ್ನ ಸೇವನೆ ಮಾಡಂಗಿಲ್ಲ. ಕಮ್ಮಿ ಅಂದ್ರೆ ಇಷ್ಟಾದ್ರೂ ಪಾಲನೆ ಮಾಡಲೇಬೇಕು. ಜೈನ ಕುಲದಲ್ಲಿ ಜೈನರೆಲ್ಲರೂ ಸಹ ಬಹಳ ದುಃಖವಾಗ್ತದೆ ಬಂಧುಗಳೇ. ಊರಲ್ಲಿ ನೋಡಿದ್ರೆ ಸಾವಿರಾರು ಮನೆಗಳಿದ್ದಾವೆ, 600, 700 ಜೈನರು ಮನೆಗಳಿದ್ದಾವೆ. ಆದರೆ ಬಸ್ತಿ ಬರೋದಿಲ್ಲ, ಮುನಿಗಳು ಬಂದರೆ ದರ್ಶನ ಮಾಡಕ್ ಬರೋದಿಲ್ಲ. ಆದರೆ ಹಿಂದೆಲ್ಲ ಊರಲ್ಲಿ 1200, 300 ಮನೆಗಳಿದಾವ. ಎಲ್ಲ ಈ ಕಡೆಗೆ ತೇರದಾಳದಿಂದ ವಿಹಾರ ಮಾಡ್ಕೊಂಡು ಬಂದಿವಿ. ಹಾರುಗೇರಿ, ತೇರದಾಳ ಈ ಕಡೆಗೆಲ್ಲ ವಿಹಾರ ಮಾಡ್ಕೊಂಡು ಬಂದಿವಿ ನಾವೆಲ್ಲ. ಒಂದೊಂದು ಊರಾಗ ಎಷ್ಟ್ರಿ 1200, 300, 400 ಮನೆಗಳಿದಾವ, 700, 800 ಮನೆಗಳ. ಆದ್ರೆ ನಿಮ್ಮಲ್ಲಿ 15 ಮನೆ ಇದೆ ಅಂತಿದ್ರಿ, ಅದರಲ್ಲಿಗಿಂತ ಸಂಖ್ಯೆ ಜಾಸ್ತಿ ಬಂದಿರಿ ದರ್ಶನಕ್ಕೆ. ಮಹಾರಾಜರು ನಮ್ಮೂರಾಗ ಬರ್ತಾ ಇದ್ದಾರೆ. ಹಾಗೆ ಮಹಾರಾಜ ದರ್ಶನ ಮಾಡಬೇಕು ಅಂತೇಳಿ ಉತ್ಕೃಷ್ಟ ಭಾವದಿಂದ ಬಂದಿದ್ರಿ, ಭವ್ಯಾತ್ಮರಿದ್ದೀರಿ ನೀವು. ಮತ್ತು ಕುಲಾಚಾರಗಳನ್ನು ಪಾಲನೆಯನ್ನು ಮಾಡಬೇಕು ಪ್ರತಿದಿನ. ನೋಡ್ರಿ, ಬೇರೆ ಧರ್ಮದವರು ಕುಲದೇವರ ದರ್ಶನ ಮಾಡ್ಲಿಕ್ಕಾಗಿ 4 ಮಂದಿ ಇದ್ರು ಒಂದು ಬಸ್ ಏನ್ ಮಾಡ್ಕೊಂತಾರ, ಅವ್ರದೊಂದು ಆರಾಧ್ಯ ಭಗವಂತ ಗುಡಿ ಕಟ್ಕೊಂತಾರ. ಕಟ್ಕೊಂಡು ಏನ್ ಮಾಡ್ತಾರೆ, ಭಕ್ತಿ ಮಾಡ್ತಾರ. ಮತ್ತು ನೀವು ಕಟ್ಕೊಂಡಿದ್ರಿ, ಪ್ರಶಸ್ತವಾಗಿದೆ, ಎಲ್ಲ ಚೆನ್ನಾಗಿದೆ. ಹಿಂದಿನೆಲ್ಲ ಊಟಕ್ಕಿಂತ ಚಲೋ ಇದೆ. ದರ್ಶನ ಕಮ್ಮಿ ದರ್ಶನ ಮಾಡಕ್ಕೆ ಬಂದಿರಿ. ಏನ್ ಹೇಳ್ರಿ, ಮಹಾರಾಜರು ಬಂದಾರ ಅಂದ ತಕ್ಷಣ ಭಾವನ ಮಾಡಿದ್ರಿ, ಮಹಾರಾಜರೇ ಬರ್ರಿ, ಮತ್ತ ಚಿಕ್ಕ ದಿನಮಂದಿರ ಮಾಡಿದೀವಿ, ಹಾಗೆ ದರ್ಶನ ಮಾಡ್ಬೇಕು ಬರ್ರಿ ಅಂತೇಳಿ ಏನ್ ಮಾಡಿದ್ರಿ, ಕರೆದ್ರಿ, ಬಂದಿವಿ. ಬಹಳ ಸುಂದರವಾಗಿದೆ, ಪ್ರಶಸ್ತವಾಗಿದೆ, ಧ್ಯಾನ ಅಧ್ಯಯನಕ್ಕೆ ಯೋಗ್ಯವಾದಂಥದ್ದಿದೆ. ಹಾಗೆ ದರ್ಶನವನ್ನು ಮಾಡಿ ಎಲ್ಲರೂ ಸಹ ಆತ್ಮ ಕಲ್ಯಾಣವನ್ನು ಪ್ರಶಸ್ತ ಮಾಡಿಕೊಂಡ್ರೆ ಮಾತ್ರ ನೀವು ಜಿನಮಂದಿರ ಮಾಡೋದಕ್ಕೆ ಸಾರ್ಥಕತೆ ಆಗುತ್ತದೆ. ಕೇವಲ ಜಿನಮಂದಿರ ಮಾಡಿದ್ರೆ ನಿಮ್ಮ ಕಲ್ಯಾಣವಾಗಲ್ಲ. ಕುಲಾಚಾರವನ್ನು ಪಾಲನೆ ಮಾಡ್ಬೇಕು. ಪ್ರತಿದಿನ ದಿನ ದರ್ಶನವನ್ನು ಮಾಡ್ಬೇಕು. ಎಷ್ಟು ಜನ ನೋಡ್ರಿ ಊರಾಗಿದ್ರ ಏನ್ ಹೇಳ್ರಿ, ನೀವು ನೋಡ್ರಿ ಏನಾರು ಮಾಡ್ರಿ, ಯಾವೇ ಮುನಿಗಳು ಬರ್ಲಿ, ಮುನಿಗಳು ಯಾವುದೇ ಪಂಗಡ ಪಂಥದ ಮುನಿಗಳು ಇರಂಗಿಲ್ಲ. ಮುನಿಗಳ ಮೋಕ್ಷ ಪಥದಲ್ಲಿ ಹೋಗುವವರೇ ಮುನಿಗಳಿಲ್ಲ. ಮೋಕ್ಷ ಮಾರ್ಗದಲ್ಲಿ ಹೋಗುವಂಥವ್ರು ಅಜ್ಞಾನದಿಂದ ಬಹಳಷ್ಟು ಕಡೆಯಲ್ಲಿ ಈ ಮುನಿಗಳು ಆ ಪಂಗಡದವರು, ಈ ಮುನಿಗಳು ಈ ಪಂಗಡದವರು, ಅವ್ರು ಹಾಗೆ ಇವ್ರು ಹೀಗೆ ಅಂತೇಳಿ ಹತ್ರ ಬರಂಗೇ ಇಲ್ಲ.
ತಿಳ್ಕೋಬೇಕು ಮುನಿಗಳೇ. ಮುನಿಗಳಿಗೆ ಯಾವುದೇ ಪಂಗಡಿ ಇಲ್ಲ, ಮುನಿಗಳಿಗೆ ಯಾವುದೇ ಏನಿಲ್ಲ, ಪಂತಿಲ್ಲ. ಪಥದಲ್ಲಿ ಹೋಗುವಂತವರೇ ಜಿನಲಿಂಗಧಾರಿಗಳು. ಜಿನೇಂದ್ರ ಭಗವಂತರು ಧಾರಣೆ ಮಾಡಿದಂತ ವ್ರತಗಳನ್ನು ಧಾರಣೆ ಮಾಡಿ, ಜಿನಲಿಂಗವನ್ನು ಧಾರಣೆ ಮಾಡಿ ಪಥದಲ್ಲಿ ಅಂದ್ರೆ ಮೋಕ್ಷ ಪಥ, ಪಥ ಅಂದ್ರೆ ರಸ್ತೆ, ಮೋಕ್ಷ ಹಾದಿಯಲ್ಲಿ ಹೋಗುವಂತವರೇ, ನಿಜವಾದ ಮೋಕ್ಷ ಹಾದಿಯಲ್ಲಿ ಹೋಗುವಂತವರೇ ಏನಾಗಿದ್ದಾರೆ, ಅವರು ಜೈನ ಕುಲದವರ ಗುರುಗಳಿದ್ದಾರೆ. ಜೈನ ಕುಲದವರ ನಿಮ್ಮ ಕುಲಗುರುಗಳು ಯಾರಿದ್ದಾರೆ? ಕುಲದ ಗುರುಗಳು, ಕುಲಗುರುಗಳು ಯಾರಿದ್ದಾರೆ? ಜಿನಪಥದಲ್ಲಿ ಹೋಗುವಂತವರು, ದಿಗಂಬರ ಮುನಿಗಳು, ಜಿನೇಂದ್ರ ಭಗವಂತರು ಹೋದಂತ ಮಾರ್ಗದಲ್ಲಿ ಸಾಕ್ತೇ ಇರುವಂತವರು, ಅಂತವರು ಕುಲಗುರುಗಳಿದ್ದಾರೆ. ನಿಮ್ಮ ಕುಲದೇವಿ ಯಾರಿದ್ದಾರೆ? ಕುಲದೇವಿ ಜಿನವಾಣಿ ಮಾತಾ. ಏನಿದ್ರೆ ಜಿನವಾಣಿ ಮಾತಾ. ಜೈನ ಕುಲದವರಿಗೆ ಏನಾಗಿದ್ದಾಳೆ? ಜಿನವಾಣಿ ಮಾತಾ ಕುಲದೇವತಾ ಇದ್ದಾಳೆ. ನವದೇವತಾ ಬರ್ತಾರೋ, 9 ದೇವತಾ ಬರ್ತಾರಲ್ಲ, ಅದ್ರಾಗೆ ಜಿನವಾಣಿನೂ ಸಹ ಇದೆ. ಹಾಗಾಗಿ ಜೈನ ದೇವ ಶಾಸ್ತ್ರ ಗುರುಗಳನ್ನು ತಿಳ್ಕೋಬೇಕು ಬಂಧುಗಳೇ. ಮತ್ತು ಬೇರೆ ಬೇರೆ ಆದಂತ ಪಂಗಡ ಪಂಥಗಳನ್ನು ಮಾಡ್ತಾ ನೀವೇನಾದ್ರೂ ಮಾಡಿ, ಎಲ್ಲಾದ್ರೂ ಹೋಗಿ, ಆಗ ಮಹಿಳಾ ಕುಲಾಚಾರ ಬಿಡಬೇಡ್ರಿ. ಕುಲಾಚಾರವನ್ನು ಪಾಲನೆ ಮಾಡ್ರಿ, ಜೈನ ದರ್ಶನ ಮಾಡ್ರಿ. ಮತ್ತು ನಿಮಗೆ ಕುಲಾಚಾರಗಳು ಕುಲಧರ್ಮವನ್ನು ಪಾಲನೆ ಮಾಡ್ತಾ ಹೋದಾಗ ನಿಮ್ ಕುಲಧರ್ಮದಲ್ಲಿ ಶ್ರದ್ಧೆ ಆಗ್ತಾ ಹೋಗ್ತದೆ. ಅವಾಗೆಲ್ಲ ತಾನಾಗೇ ಬಿಟ್ಟು ಹೋಗ್ತಿತ್ತಲ್ಲ. ಯಾರೇ ಮುನಿಗಳು ಬರ್ಲಿ ಅವ್ರನ್ನ ಕರ್ಕೊಂಡು ಬರ್ಬೇಕು, ಹೋಗ್ಬೇಕು. ಮತ್ತು ಮುನಿಗಳು ವಿಹಾರ ಮಾಡಿದ್ರೆ ಮುಂದಿನ ಕಳಿಸ್ಬೇಕು. ಮುನಿಗಳು ಬಂದ್ರೆ ಅವ್ರು ವಯಾವೃತ್ತಿ ಸೇವೆಯನ್ನು ಮಾಡಬೇಕು, ಆಹಾರ ಕೊಡಬೇಕು, ವಿಹಾರ ಮಾಡಿಸ್ಬೇಕು. ಅವರಿದ್ದಾಗೆಲ್ಲ ವಯಾವೃತ್ತಿ ಆದಿಗಳೆಲ್ಲ ಮಾಡಬೇಕು. ಇದು ನಿಮ್ಮ ಕರ್ತವ್ಯ. ಯಾವ ಮುನಿಗಳರು ಬರ್ತಾರೆ, ಯಾರು ಬಂದರೂ ಸಹ ಮಾಡ್ರಿ, ಬಹಳ ಪ್ರಶಸ್ತವಾಗಿದೆ. ಮತ್ತು ಪ್ರತಿದಿನ ಭಗವಂತನ ದರ್ಶನ ಮಾಡ್ರಿ. ಊರಾಗಿದ್ರ ಆರೋಗ್ಯ ಸರಿ ಇದ, ಏನ್ ಹೇಳ್ರಿ, ನೀವು ಊರಾಗಿದ್ರ ಆರೋಗ್ಯ ಸರಿ ಇದ್ರ ಪ್ರತಿದಿನ ಜಿನೇಂದ್ರ ಭಗವಂತನ ದರ್ಶನ ಮಾಡದೆ ನೀರು ಕುಡಿಬೇಡಿ. ನೀವು ಮಾಡಿದಂತ ಕರ್ಮ ಎಲ್ಲ ಕಳೆದ ಹಂಗ. ಹೊಲದಾಗ ಹೋದ್ರ ಕೆಲಸ ಮಾಡಿದ್ರೆ ಪುಣ್ಯ ಆಗ್ತದೇನ? ಹೊಲದಾಗ ಕೆಲಸ ಮಾಡ್ತೀರಿ, ನೀವು ಕಳೆ ತೆಗಿತೀರಿ, ಕಬ್ಬ ನಡಿತೀರಿ, ಕಬ್ಬ ಕಡಿತೀರಿ, ಮೇವು ಕಡಿತೀರಿ, ಹಾಗೆ ಕಾಯಿಪಲ್ಲೆ ಹಚ್ತೀರಿ, ಕಾಯಿಪಲ್ಲೆ ಕಟ್ ಮಾಡ್ತೀರಿ, ಎಲ್ಲ ಕೆಲಸ ಮಾಡ್ತೀರಿಲ್ಲ. ಹೊಲದಾಗ ದರ್ದ ಮಾಡ್ತೀರಿಲ್ಲೋ, ಅಂಗಡಿ ಕೆಲಸ ಮಾಡ್ತೀರಿಲ್ಲೋ. ಮತ್ತೆ ಪುಣ್ಯ ಆಗ್ತಿತ್ತು, ಪಾಪ ಆಗ್ತಿತ್ತು? ಯಾವ ಆಗ್ತೈತಿ? ಮನೆ ಬಾಂಡಿ ತೊಳಿತೀರಿ, ಹಾಗೆ ಬಟ್ಟೆ ಒಗಿತೀರಿ, ಕಸ ಗುಡಿಸ್ತೀರಿ, ನೆಲ ಒರೆಸ್ತೀರಿ, ಎಲ್ಲ ಮಾಡ್ತೀರಿಲ್ಲ. ಜಳಕ ಮಾಡ್ತೀರಿ, ಇವೆಲ್ಲ ಪಾಪ ಆಗ್ತದ, ಪುಣ್ಯ ಆಗ್ತಿತ್ತು? ಏನಾಗ್ತೈತಿ? ಪಾಪ ಆಗ್ತೈತಿ. ಏನಾಗ್ತೈತಿ? ಪಾಪ ಆಗ್ತೈತಿ, ಅನಿವಾರ್ಯ ಐತಿ. ನೀವು ಶ್ರಾವಕರಿದ್ದೀರಿ, ಅದಕ್ಕೆ ಮುನಿಗಳು ಯಾವ್ದು ಮಾಡಂಗಿಲ್ಲ. ಪಾಪ ಆಗ್ತೈತಿ ಅಂತ ಹೇಳಿ ಮುನಿಗಳು ಯಾವ್ದು ಆರಾಮ್ ಸಾರಾಮ ಕ್ರಿಯೆಗಳನ್ನು ಮಾಡಂಗಿಲ್ಲ, ಮಾಡ್ಸಂಗೂ ಇಲ್ಲ. ಯಾವುದೇ ಗಿಡ ನೆಡೋದು ಮಾಡೋದು ಅನುಮೋದನೆ ಮಾಡೋದು ಯಾವ್ದು ಒಟ್ಟು ಮಾಡಂಗಿಲ್ಲ. ಆರಾಮ್ ಸಾರ ಮುನಿಗಳಿಗೆ ಮಹಾವೃತ್ತಿಗಳಿದಾರ, ನಡೆಸಂಗಿಲ್ಲ, ಮಾಡಂಗಿಲ್ಲ. ಯಾರು ಕೇಳಿದ್ರೆ ಮೌಲ್ಯದ ಬರ್ತಾವ ಅಷ್ಟ. ಆದ್ರೆ ನೀವು ಗೃಹಸ್ಥರಿದ್ದೀರಿ ಮತ್ತು ಗೃಹವನ್ನು ನಡೆಸಲಿಕ್ಕಾಗಿ, ಪರಿವಾರ ನಡೆಸಲಿಕ್ಕಾಗಿ, ಊಟ ಮಾಡಕ ಅನಿವಾರ್ಯವಾಗಿ ಮಾಡ್ತಾ ಇದ್ರಿ. ಎಲ್ಲರೂ ಮುನಿಗಳಾಗ್ತಾರೇನ? ಯಾರು ಗೃಹಸ್ಥ ಧರ್ಮ ಪಾಲನೆ ಮಾಡ್ತಾರ, ಗೃಹಸ್ಥ ಧರ್ಮ ಪಾಲನೆ ಮಾಡುವಂತಾರ ಒಂದು ಮುನಿ ಆಗಕ್ ಸಾಧ್ಯ. ಆದ್ರ ಗೃಹಸ್ಥ ಧರ್ಮ ಪಾಲನೆ ಇಲ್ಲ ಅಂದ್ರ ಯಾವ ಧರ್ಮನೂ ಇಲ್ಲ. ಎಲ್ಲಾ ಪಾಪಗಳನ್ನ ತೊಳಿಲಿಕ್ಕಾಗಿ ಆಚಾರ್ಯ ಭಗವಂತರು ಹೇಳಿದರೆ ಸತ್ಕ್ರಿಯೆಗಳನ್ನು ಮಾಡಬೇಕು. ದೇವ ಪೂಜೆ, ಗುರು ಉಪಾಸನೆ, ಸ್ವಾಧ್ಯಾಯ, ಸಂಯಮ, ತಪ, ದಾನ, ಸತ್ಕ್ರಿಯಾಣಿ ದಿನೇ ಪ್ರತಿದಿನ ಮಾಡಬೇಕು ಅಂತ ಹೇಳಿದ್ದಾರೆ. ಪ್ರತಿದಿನ ಕಮ್ಮಿ ಅಂದ್ರೂ ಸಹ 1 ಮಾಲಾ ಜಪ ಮಾಡಬೇಕು, 108 ಜಪ ಮಾಡಬೇಕು. ಜಿನೇಂದ್ರ ಪಂಚ ನಮಸ್ಕಾರ ಮಂತ್ರ ಜಪವನ್ನ 1 ಮಾಲಾರು ಮಾಡ್ಬೇಕು. ಕಮ್ಮಿ ಅಂತ ಎಲ್ಲರೂ ಮಾಡ್ತೀರಿಲ್ಲೋ? 1 ಮಾಲಾ ಜಪ ಮಾಡ್ತೀರಿಲ್ಲೋ? ಅಜ್ಜಿ ಎಷ್ಟು ಮಾಡ್ತೀರಿ? 10 ಮಾಲ ಮಾಡ್ತೀರಿ ಸರ್? 11 ಮಾಲ ರೀ. 1 ಮಾಲಾಗ 108 ಇರ್ತೈತಿ. ನೋಡ್ರಿ, ಬೇಡ ಅಷ್ಟೆಲ್ಲ ಬೇಡ. ಕಮ್ಮಿ ಅಂದ್ರೆ 1 ಮಾಲಾರು ಮಾಡಿ. 1 ಮಾಲಾಗ 108 ಇರ್ತೈತಿ. 1 ಗುಂಟಗ 1 ಸಲ ನಮ್ಮ ಕಾಲ ಮಂತ್ರ 5 ಮಂತ್ರ ಹೇಳ್ಬೇಕಂತ. 5 ಮಂತ್ರ ಹೇಳಿದ್ರೆ 1 ಗುಂಟ ಆಯ್ತು. ಆಮೇಲೆ 2ನೇ ಗುಂಟ ತಿಳಿಸ್ಬೇಕು. ಈಗ 108 ಏನ್ ಮಾಡ್ಬೇಕು?
ಮಾಡಿದ್ರೆ ಎಷ್ಟು ಸಮಯ ಆಗ್ತೈತಿ? 5 ಮಿನಿಟ್, 7 ಮಿನಿಟ್, 10 ಮಿನಿಟ್ ಅಂತೂ ಎಷ್ಟು ವೇಟ್ ಮಾಡ್ರು ಹಾಗೆ ಆಗ್ತೈತಿ. 10 ನಿಮಿಷದೊಳಗೆ 10 ನಿಮಿಷ ಜಪ ಮಾಡಕ, 10 ನಿಮಿಷ ಭಗವಂತನ ದರ್ಶನ ಮಾಡಕ, ಇಷ್ಟೆಲ್ಲ ಮಾಡ್ರಿ ಪ್ರತಿದಿನ. ಇಷ್ಟು ಸಮಯ ಇಲ್ಲ ನಿಮ್ ಕೈಲಿ, 10 ನಿಮಿಷನೂ ಸಮಯ ಇಲ್ಲ ಅಂದ್ರ ನಿಮಗ ಸ್ವರ್ಗ ಹತ್ರ ಅಲ್ಲ, ಇನ್ನೊಂದು ಊರ ಹತ್ರ ಇದೆ. ಏನ್ ಹತ್ರ ಐತೆ ಹೇಳ್ರಿ? ಯಾವ್ದ ಹತ್ರ ಆಗಿದೆ? ನರಕ. ಯಾರಿಗೆ ಬಸ್ತಿ ಬರಕ್ ಪುರ್ಸೋತಿಲ್ಲ, ಜಪ ಮಾಡಕ್ ಪುರ್ಸೋತಿಲ್ಲ, ದಿನ ದರ್ಶನ ಮಾಡಾಕ ಪುರ್ಸೋತಿಲ್ಲ ಅಂತೇಳಿ ದಗದ 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 ಮಾಡ್ತಾ ಇರ್ತಾರ. ಮತ್ತ ಅವ್ರಿಗೆ ನರಕ ಹತ್ರ ಆಗಿರ್ತಿ. ಬೇಕಷ್ಟು ದಗದಿರ್ಲಿ ಬೇಕಾರ, ಬೇಕಷ್ಟು ಅವ್ರ ಕೆಲಸ ಕಾರ್ಯ ಇರ್ಲಿ, ದಿನ ದರ್ಶನ ಮಾಡ್ದ ಹೋಗಂಗೆ ಇಲ್ಲ. ಪೈಲ ಧರ್ಮ ಪುರುಷ ವಿಜಯೇಂದ್ರ ಭಗವಂತ ದರ್ಶನ ಮಾಡ್ಕೊಂಡ ಎಲ್ಲಾ ಕೆಲ್ಸಕ್ಕೆ ಹೋಗ್ತಾರೆ. ಎಷ್ಟು ದೂರ ಬೇಕಾದ್ರೆ ಊರಿಗೆ ಹೋಗೋದಿರ್ಲಿ, ಹೊರಗೆ ಊರಿಗ ಬೆಳಿಗ್ಗೆ ಮುಂಜಾನೆ ಬಂದು ಭಗವಂತರ ದರ್ಶನ ಮಾಡ್ಕೊಂಡ ಹೋಗ್ತಾರ. ಹಂಗೆ ಹೋಗಂಗಿ ಮತ್ತ ಅಶುಭ ಕರ್ಮಗಳು ಕಲಿತಾವ. ಇಲ್ಲಿ ಹೋಗುವಾಗ ಬರುವಾಗ ಏನೋ ಎಕ್ಸಿಡೆಂಟ್ ಆಗೋದು, ಏನಾರು ಆಗೋದು, ಅಶುಭ ಕರ್ಮಗಳು ಆಗದ ಇವೆಲ್ಲ ತಪ್ಪು ಹೋಗ್ತಾವ. ದೊಡ್ಡ ದೊಡ್ಡ ಘಟನೆಗಳ ತಪ್ಪು ಹೋಗಿ ಚಿಕ್ಕದ್ರಾಗ ಹೋಗ್ತೈತಿ. ಕೆಲವಷ್ಟ ಏನ ಅಶುಭ ಕರ್ಮನೆ ಕಳೆದು ಬಿಡ್ತೈತಿ. ಇದ್ರ ಕಮ್ಮಿ ಆಗೈತಿ. ದಿನೇಂದ್ರ ಭಗವಂತನ ದರ್ಶನ ಬಿಡಬಾರದು, ಪ್ರತಿದಿನ ಮಾಡಬೇಕು ಬಂಧುಗಳೇ. ಇಲ್ಲಿರುವುದೆಲ್ಲವೂ ಸುಮ್ಮನೆ, ಅಲ್ಲಿರುವುದು ನಮ್ಮನೆ. ಸಂಸಾರದಾಗ ಎಲ್ಲ ಮನಿ ಕಟ್ರಿ, ಎಲ್ಲ ಸುಮ್ಮನೆ ಇರೋದಿಲ್ಲ. ಏನ್ ಹೇಳ್ರಿ? ಎಲ್ಲ ಸುಮ್ಮನೆ ಇರೋದೈತಿ. ಇಲ್ಲಿಂದ ಬಿಟ್ಟು ಹೋಗೋದೈತಿ. ಹೋಗಾಗ ಮತ್ತ ಹಾದಿ ಖರ್ಚಿನಾರು ಮಾಡ್ಕೊಂಡು ಹೋಗ್ಬೇಕ. ಇಲ್ಲ ಅಂದ್ರ ಬಸ್ತಿ ಬರಕ್ ಹೊಸೋತಿಲ್ಲ, ಮತ್ ದಗದ ದಗದ ಮಾಡ್ತಾ ಉಳಿದ್ರಿ ಮತ್ತಂದ್ರ ಬಸ್ತಿ ದೂರ ಆದ್ರ ನರಕ ಹತ್ರ ಆಗ್ತೈತಿ. ಯಾವ್ದ ಹತ್ರ ಆಗ್ತದ? ನರಕ ಹತ್ರ ಆಗ್ತದಕ್ಕೆ ಕಮ್ಮಿ ದರ್ಶನ ಮಾಡಿ, ಆರೋಗ್ಯ ಸರಿ ಇದ್ರ, ಸ್ವಸ್ಥ ಇದ್ರ, ಮತ್ ಶುದ್ಧಿ ಇದ್ರ, ಯಾರು ಅಶುದ್ಧಿ ಇಲ್ಲ, ಮಾಸಿಕ ಧರ್ಮಾದಿಗಳ ಅಶುದ್ಧಿಗಳಿಲ್ಲ. ಹಾಗೇನೆ ಏನಾದ್ರು ಸೂತಕ್ ಬಂದ್ರ ಹೊರಗಿನ ದರ್ಶನ ಮಾಡಿ ಹೋಗ್ಬೋದು. ಬಸ್ತಿ ವಸ್ತುಗಳೇನು ಮುಟ್ಟಬಾರ್ದ, ಹೊರಗೆ ಬಂದು ದರ್ಶನ ಮಾಡ್ಕೊಂಡು ಮಾನಸ್ತಂಭ ದರ್ಶನ ಮಾಡ್ತಿದ್ದಿ, ಬಾಗ್ಲಾನಿ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಗಂಧಕ್ಕೆ ಯಾರು ಕೊಟ್ಟರೆ ಹಾಕೊಂಡು ಹೋಗ್ಬೋದು. ಕೈಯಾಗ ನಾವು ತಗೋಬಾರ್ದು. ಬಸ್ತಿ ವಸ್ತುಗಳ ಮುಟ್ಟಬಾರ್ದು ಸೂತಾಗಿದ್ದಾಗ. MP ಗಳಿಗೆಲ್ಲ ಸೂತಾಗಿದ್ದಾಗೂ ದರ್ಶನ ಮಾಡಿ ಹೋಗ್ತಾರೆ ಜನ. ದರ್ಶನ ಮಾಡಿದ್ರೆ ನೀರು ಕುಡಿಯಂಗಿಲ್ಲ ಅವರು. ಮಶಾನಿನ ಬಂದು ಶುದ್ಧಿ ಮಾಡ್ಕೊಂಡ ಜಳಕ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಹೋಗಿ ನೀರು ಕುಡಿತಾರ ಅವ್ರು. ಯಾರಾದ್ರೂ ಮಣ್ಣು ಮಾಡಿ ಬಂದ್ರ ತೀರ್ಕೊಂಡ್ರ ಬಂದ್ಮೇಲೆ ಅವರ ಶುದ್ಧಿ ಮಾಡ್ಕೊಂಡು ಬಸ್ತಿ ಬರ್ತಾರ, ಬಂದ್ಕೊಂಡು ದರ್ಶನ ಮಾಡ್ಕೊಂಡು ಹೋಗಿ ನೀರು ಕುಡಿತಾರ. ಪ್ರತಿದಿನ ದರ್ಶನ ಮಾಡ್ಬೇಕು. ಕುಲದೇವರ ದರ್ಶನ ಮಾಡಂಗಿಲ್ಲ ಅಂದ್ರ ಈ ಕುಲದ ಗುಟ್ಟ ನಿಷ್ಪ್ರಯೋಜನ ಐತಿ. ಮಂದಿರ ಕಟ್ಟ ನಿಮ್ ಕಲ್ಯಾಣ ಆಗಂಗಿಲ್ಲ. ಭಗವಂತರಿ ಮಂದಿರ ಬೇಡ, ಭಕ್ತರಿರ್ಬೇಕು ಮಂದಿರ. ಭಕ್ತಿ ಮಾಡಾಕ ಭಗವಂತರಿ ಮಂದಿರ ಬೇಕೇನ್ರಿ? ನಮ್ ಭಗವಂತರ ಅಷ್ಟ ಕರ್ಮ ಎಲ್ಲ ನಷ್ಟ ಮಾಡಿ ಮೋಕ್ಷಕ್ಕೆ ಹೋಗ್ಯಾರ. ಮತ್ತ ನಾವು ಅಷ್ಟ ಕರ್ಮ ನಷ್ಟ ಮಾಡ್ಕೋಬೇಕಂದ್ರ ಭಗವಂತರ ಭಕ್ತಿ ಮಾಡಾಕಂತ ಮಂದಿರ ನಿರ್ಮಾಣ ಮಾಡ್ಕೊಂಡ್ರಿ ನೀವು. ಮತ್ ಭಕ್ತಿ ಮಾಡಂಗಿಲ್ಲ, ದರ್ಶನ ಮಾಡಂಗಿಲ್ಲ ಅಂದ್ರ ಮಂದಿರ ಮಾಡಿ ಏನ್ ಪ್ರಯೋಜನ ಐತಿ? ಏನು ಸಹ ಪ್ರಯೋಜನ ಇಲ್ಲ. ಪ್ರಶಸ್ತಿ ಇದೆಯಲ್ಲ, ಬಹಳ ಚಲೋ ಐತಿ, ಬಹಳ ಖುಷಿಯಿಂದ ನೀವು ಮಾವನೂರಾಗ ಬಂದು ಹುಟ್ಟಿದ್ರಿ. ಏನ್ ಹೇಳ್ರಿ? ಮಾವನೂರಾಗ ಹುಟ್ಟಿದ್ರಿಂದ ನೀವೆಲ್ಲ ಬಹಳ ಪುಣ್ಯಾತ್ಮರಿದ್ದೀರಿ. ದಿನ ದರ್ಶನ ಮಾಡ್ರಿ. ಯಾರು ದಿನ ದರ್ಶನ ಮಾಡ್ತಾರ, ಜಿನಧರ್ಮ ಪಾಲನೆ ಮಾಡ್ತಾರ, ಅವರೇ ಸಾಹುಕಾರರು. ಮತ್ತ ದಿನ ದರ್ಶನ ಇಲ್ಲ, ಭಗವಂತರ ದರ್ಶನ ಇಲ್ಲ, ಪೂಜೆ ಇಲ್ಲ. ಜಿನೇಂದ್ರ ಭಗವಂತರ ಕುಲಾಚಾರಗಳನ್ನ ಜಿನೇಂದ್ರ ಭಗವಂತರ ಹೇಳಿದಂತ ಕುಲಾಚಾರಗಳನ್ನ ಪಾಲನೆ ಮಾಡಂಗಿಲ್ಲ ಅಂದ್ರೆ ದರ್ಶನ ಇಲ್ಲ. ಹಾಗೇನೆ ನೀರು ಸೋಸ್ ಕುಡಿಯಂಗಿಲ್ಲ, ರಾತ್ರಿ ಭೋಜನ ಮಾಡ್ತಾ ಇರ್ತಾರ, ಮತ್ತು ಮಧು ಮದ್ಯ ಮಾಂಸಗಳನ್ನ ಮಿಶ್ರಾದ ವಸ್ತುಗಳನ್ನ ಫಾಸ್ಟ್ ಫುಡ್ ಆದಿಗಳ ಸೇವನೆ ಮಾಡ್ತಾ ಇರ್ತಾರ. ಪೆಟ್ರೋಲ್ ಬ್ಯಾಂಕ್ ಇರ್ಲಿ, 100 ಎಕರೆ ಹೊಲ ಇರ್ಲಿ, 500 ಎಕರೆ ಹೊಲ ಇರ್ಲಿ, ಟಾಟಾ ಬಿರ್ಲಾ ಬೇಗರ ಆಗಿರ್ಲಿ, ಚಕ್ರವರ್ತಿ ಆದವರ ನರಕಕ್ಕೆ ಹೋದ್ರ. 6 ಖಂಡದ ಅಧಿಪತಿ ಇದ್ರ ಧರ್ಮ ಬಿಟ್ಟು ಎಲ್ಲಿ ಹೋದ್ರ? ನರಕಕ್ಕೆ ಹೋದ್ರ. ಮತ್ತ ಧರ್ಮ ಮಾಡಿದ್ರ ಎಲ್ಲಿ ಹೋದ್ರ? ಸ್ವರ್ಗಕ್ಕೆ ಹೋದ್ರ. ನೋಡ್ರಿ, ಜಟಾಯಿ ಪಕ್ಷಿ ಏನಾಗಿತ್ತ? ಹದ್ದಾಗಿತ್ತದ. ಹದ್ದು ಎಲ್ಲ ಮೋಸಾಲ ಭಕ್ಷಣೆ ಮಾಡ್ತಿತ್ತ, ಧರ್ಮ ಮಾಡ್ತೈತಿ. ಮತ್ತ ಸಮ್ಯ ದೃಷ್ಟಿ ಆಗ್ತದ. ಜಿನೇಂದ್ರ ಭಗವಂತ ಹೇಳಿದ ಧರ್ಮದಾಗ ಶ್ರದ್ಧಾ ಮಾಡ್ತೈತಿ, ಅನುವೃತ್ತಿ ಆಗ್ತದ, ಸಮಾಧಿ ಮಾಡ್ಕೊಂಡು ಸ್ವರ್ಗಕ್ಕೆ ಹೋಗ್ತೈತಿ. ಮತ್ತ ಮನುಷ್ಯರ ಚಕ್ರವರ್ತಿ ಮೇಲೆ ಹೋದ 2 ಜನ ಚಕ್ರವರ್ತಿಗಳ ಅವಸರ್ಪಣಿ ಕಾಲ ನರಕಕ್ಕೆ ಹೋದ್ರ. ಬಂಧುಗಳೇ, ಯಾರ ಧರ್ಮ ಮಾಡ್ತಾರ, ಅಜ್ಜಿ ದರ್ಶನ ಮಾಡ್ತೀಯಲ್ಲ ಅಜ್ಜಿ, ನೀ ದೊಡ್ಡ ಸಾಹುಕಾರ ಆತಿ ಮುಂದಿನ ಧರ್ಮದಾಗ.
ಯಾರು ಭಗವಂತನ ದರ್ಶನ ಮಾಡ್ತಾರ ನೋಡ್ರಿ, ಜಿನಧರ್ಮ ಪಾಲನೆ ಮಾಡ್ತಾರ, ಅವರ ಮುಂದಿನ ಜನ್ಮದಾಗಂತೂ ಎಲ್ಲೂ ದರಿದ್ರ ಆಗಂಗೆ. ಮತ್ತೆ ಈ ಜನ್ಮದಲ್ಲೂ ಯಾರು ಜಿನಭಕ್ತರಿದಾರ ಅವ್ರು ದರಿದ್ರ ಆಗಕ್ ಸಾಧ್ಯನೇ ಇಲ್ಲ, ಯಾರು ಬಂದು ಕೈ ಚಾಚಂಗಿಲ್ಲ. ನೀ ಭಾಳ ಪುಣ್ಯಶಾಲಿ ಇದ್ದೀವಿ, ಪ್ರತಿದಿನ ದರ್ಶನ ಮಾಡಿ ದರ್ಶನ ಬಿಡಾಕ್ ಹೋಗ್ಬಿಡ್ರಿ. ನೀವೆಲ್ಲ ದರ್ಶನ ಮಾಡ್ತೀವಿ ಸಂಕಲ್ಪ ಮಾಡಿಲ್ಲ, ಭಗವಂತ ದರ್ಶನ ಮಾಡ್ರಿ. ಕಮ್ಮಿ ಮಾಡ್ತಿರಿಲ್ಲ, ಎಲ್ಲರೂ ಮಾಡ್ತಿರಿಲ್ಲ. ಮಾಡಲ್ಲ ಅಂದ್ರೆ ನಿಮಗ ದೊಡ್ಡ ದರಿದ್ರ. ಜನೇಂದ್ರ ಭಗವಂತರ ದರ್ಶನ ಮಾಡಕ್ಕೂ ಆಗಂಗಿಲ್ಲ ಅಂತ 10 ನಿಮಿಷ ಏನ್ ಹೇಳ್ರಿ, ದರಿದ್ರತ ಭಾಳ ಐತೆ ಅಂತ ತಿಳ್ಕೊಬೇಕ. ನೀವು ದರ್ಶನ ಮಾಡೋದು ಕಮ್ಮಿ ದರ್ಶನ ಮಾಡೋಂತ ಭಾವ ಆಗಿತ್ತಂದ್ರ ನೀವೆಲ್ಲ ಸಾವುಕಾರಿದಿರಿ ಅಂದ್ರ. ಒಂದು ಶ್ರೇಣಿಕ ಹೋಗುವಾಗ ಕೇಳ್ತಾನ, ಈ ಊರಾಗೆ ಎಲ್ಲ ಶ್ರೀಮಂತರಿದಾರೋ ಬಡವರಿದಾರೋ ಅಂತ ಹೇಳಿದ್ರೆ, ಈ ಊರಾಗ ಮತ್ತೆ ದರಿದ್ರಿದಾರೋ ಬಡವರಿದಾರೋ? ಮತ್ತ ದರಿದ್ರಿದಾರ ಅಂದ್ರ ಯಾರು ಕೇಳ್ತಾನ? ಈ ಊರೆಲ್ಲ ದೊಡ್ಡ ದೊಡ್ಡ ಬಂಗ್ಲಿ ಮನೆ ಐತಿ, ದೊಡ್ಡ ದೊಡ್ಡ ಗಲ್ಲಿ ಇದಾವ, ಇವ್ರು ಏನೋ ತಲೆ ಸರಿ ಇಲ್ಲ ಅಂತ ತಿಳ್ಕೊಂತಾನ. ಅವ್ರೊಟ್ಟಿಗೆ ಒಬ್ಬ ಮಾಮ ಅಂತ ಇರ್ತಾನ, ಶ್ರೇಣಿ ಪುರಾಣ ಬರ್ತೈತಿ, ದೊಡ್ಡದೈತಿ ಕಥೆ ಅದ. ಅವಾಗ ಈ ಮನುಷ್ಯನ ಸರಿ ಇಲ್ಲ, ನೋಡಿದ್ರೆ ದೊಡ್ಡ ದೊಡ್ಡ ಶ್ರೀಮಂತರ ಕೋಟ್ಯಾಂತರ ಮನೆ ಕಟ್ಟಾರ, ದೊಡ್ಡ ದೊಡ್ಡ ಅಂಗಡಿ ಬೀದಿ ಜೋರಾಗೈತಿ ಊರ. ಮತ್ತೆ ಈ ಊರಾಗ ದರಿದ್ರ ಇದಾರ ಅಂತ ಹೇಳಿದ್ರ, ಅವಾಗ ಯಾವ ಹೇಳು ತಾತ್ಪರ್ಯ ಏನಂತ ಹೇಳಿದ್ರ, ಯಾರು ಜಿನೇಂದ್ರ ಮತ್ತ ಈ ಊರ ಸಂಪನ್ಭರಿತವಾದಗಳು ಹಾಳ್ವಿ ದೂರ ಕೇಳ್ತಾನ. ಅಂದ್ರ ಯಾವ ಊರಾಗ ಜಿನಮಂದಿರ್ಗಿಲ್ಲ ನಾವು ಹೇಳೋ ಉದ್ದೇಶ ಅದು ಹಾಳ್ವಿ ದೂರ. ಏನದ ಹೇಳ್ರಿ, ಹಾಳಾಗಿರುವ. ಮತ್ತ ಯಾವ ಊರಾಗ ಜಿನೇಂದ್ರ ಭಗವಂತರ ಭಕ್ತಿ ಮಾಡುವಂತಹ ಭಕ್ತರಿಲ್ಲ ಅಂದ್ರ ಆ ಊರ ದರಿದ್ರರೂರು ಅಂತ ಹೇಳ್ತಾರ. ಹಾಗೆ ನೀವೆಲ್ಲ ಏನಿದ್ರಿ ಬಹಳ ಪುಣ್ಯಶಾಲಿಗಳಿದ್ರಿ, ದರಿದ್ರರಲ್ಲ ನೀವೆಲ್ಲ. ಬಸ್ತಿ ಬಗ್ಲಾಗ ಮನೆ ಐತಿ, ನಿಮ್ ಪೂರ್ವಜರೆಲ್ಲ ಬಹಳ ಪುಣ್ಯದಿಂದ ಬಸ್ತಿ ಕಟ್ಟ್ಯಾರ. ಕಟ್ಟದ್ ಬೇಡ, ದರ್ಶನ ಮಾಡಕ್ಕೂ ಬರಕ್ ಆಗಲಿಲ್ಲ ಅಂದ್ರ ನಿಮಗ ಕ್ಷಮಾಹಿ ಏನಿಲ್ಲ ಹೇಳ್ರಿ, ಪಂಚ ಪರಮೇಶ್ವರ ಕ್ಷಮ ಮಾಡಂಗಿಲ್ಲ. ದರ್ಶನ ಎಲ್ಲರೂ ಮಾಡ್ರಿ, ಎಲ್ಲರೂ ದರ್ಶನ ಮಾಡ್ತಿರಿಲ್ಲ? ನಮಸ್ತೆ ಮಾಡ್ರಿಲ್ಲ, ನಮಸ್ತೆ ಮಾಡ್ರಿ. ಯಾರ್ಯಾರು ದರ್ಶನ ಮಾಡ್ತೀರ ನಮಸ್ತೆ ಮಾಡ್ರಿ, ಹೇಳ್ರಿ. ಮಹಾರಾಜ್ರೆ ನಾವು ಊರಾಗಿದ್ರ ಹೇಳ್ರಿ, ಮಹಾರಾಜ್ರೆ ಊರಾಗಿದ್ರ ಸ್ವಾಸ್ಥ್ಯ ಸರಿ ಇದ್ರ, ಆರೋಗ್ಯ ಸರಿ ಇದ್ರ ನಮಸ್ತೆ ಮಾಡ್ರಿ. ನಾವು ಜಿನೇಂದ್ರ ಭಗವಂತರ ದರ್ಶನ ಮಾಡಿ ನೀರು ಊಟಾದಿಗಳನ್ನ ಮಾಡ್ತೀವಿ, ನೀರು ಕುಡಿತೀವಿ, ಊಟ ಮಾಡ್ತೀವಿ. ಮತ್ತು ಊರು ಹೊರಗೆ ಹೋದಾಗ ಮತ್ತೆ ಆರೋಗ್ಯ ಸರಿ ಇಲ್ಲದೆ ಇದ್ರ ಅಂದ್ರೆ ಅಂತ ಸಮಯದಾಗ ಕ್ಷಮ ಐತಿ. ಎಲ್ಲರಿಗೂ ಆಶೀರ್ವಾದ. ಅಹಿಂಸಾ ಪರಮೋ ಧರ್ಮಕ್ಕೆ 9 ಸಲ ಜಪ ಮಾಡಿರಲ್ಲ, ಸಂಕಲ್ಪ ಜಪ ಮಾಡಿರಿ, ಎಲ್ಲರೂ ಸಂಕಲ್ಪ ಮಾಡಿದಾರ. ನೀ ಯಾವ ನಮಸ್ತೆ ಮಾಡಲ್ಲ, ನೀ ತಗೊಂಡಿಲ್ಲ, ನೀವು ನಮಸ್ತೆ ಮಾಡ. ಊರಾಗಿದ್ರ ಹೇಳಿ, ಕೈ ಕೈ ಮೂರು ಊರಾಗಿದ್ರ ಆರೋಗ್ಯ ಸರಿ ಇದ್ರ ಜಿನೇಂದ್ರ ಭಗವಂತ ದರ್ಶನ ಮಾಡಿ ಜಳಕ ಮಾಡಿ ಬರೋದು, ಭಗವಂತ ದರ್ಶನ ಮಾಡಿ ನೀರು ಕುಡಿತೀವಿ, ಊಟ ಮಾಡ್ತೀವಿ ಹೇಳಿ. ದರ್ಶನ ಮಾಡಿ ಊಟ. ಊರಾಗಿದ್ರ ಆರೋಗ್ಯ ಸರಿ ಇಲ್ಲ, ಹೊರಗೆಲ್ಲರೂ ಹೋದ್ರಿ ಆರೋಗ್ಯ ಸರಿ ಇಲ್ಲ, ಮತ್ತ ಅವಾಗ ಕ್ಷಮ ಆಯ್ತು.